ಚೇರ್ಮನ್ ಪರ್ಸನ್ ನಾಗರಾಜರವರ ಪರವಾಗಿ ಮತ್ತು ಎಲ್ಲ ಅಧ್ಯಾಪಕರ ಪರವಾಗಿ ಮೌಲ್ಯಮಾಪನ ಕೇಂದ್ರದಲ್ಲಿ ಸಹ ಅವರ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳಾ ಅಧ್ಯಾಪಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ಶುಭಾಶಯಗಳನ್ನು ಕೊಟ್ಟು ಸಂವಿಧಾನದ ಬಿ.ಆರ್. ಅಂಬೇಡ್ಕರ್ ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಒಲವನ್ನು ತೋರಿಸಿದರು. ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿದ್ದಾರೆ ಅಥವಾ ಬಹುಶಃ ಈ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಮಹಿಳೆಯರಿಗೆ ಮತದಾನ ಮೊಟ್ಟ ಮೊದಲಿಗರು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಆ ನಿಟ್ಟಿನ ಮಹಿಳೆಯರು ಸಮಾನರು ಇರಬೇಕು, ಮಹಿಳೆಯರಿಗೆ ಎಲ್ಲರಿಗೂ ಅವಕಾಶ ಕೊಡಬೇಕು. ಮಹಿಳೆ ಅಬಲೆ ಅಲ್ಲ, ಮಹಿಳೆ ಸಬಲೆ. ಆ ಹಿನ್ನೆಲೆಯಲ್ಲಿ ಇಂಥ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಮತ್ತೊಂದು ಶುಭಾಶಯವನ್ನು ಕೊಡ್ತಾ ನನ್ನ ಮಾತನ್ನು ಥ್ಯಾಂಕ್ ಯು. ನಮಸ್ಕಾರ. ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ನಮ್ಮ ದೇಶದಲ್ಲಿ. ನಾವು ಏನು ಆ ಥರದಿಂದ ಅಂದರೆ ದಿನಾಗಲೂ ಮಹಿಳಾ ದಿನಾನೇ. ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಮಹಿಳಾ ದಿನ ಪ್ರಾರಂಭ ಆಗುತ್ತೆ. ಮಹಿಳಾ ದಿನ ಅಂದರೆ ಸೃಷ್ಟಿಯ ಮೂಲ ಸ್ತ್ರೀಯಾಗಿದ್ದಾರೆ, ಅದರ ಒಡೆಯ ಪುರುಷ ಆಗಿದ್ದಾನೆ ಅಂತಾರೆ. ಆದರೆ ಆ ಒಡೆಯತನ ಪುರುಷನಲ್ಲಿ ಹೆಚ್ಚಿಗೆ ಇಲ್ಲ ಅಂತಂದೇ ನನ್ನ ಭಾವನೆ. ಯಾಕೆಂದರೆ ಸಮಾನತೆಯ ತತ್ವವನ್ನು ನಾವು ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಸಮಾನತೆಯ ತತ್ವವನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರ ಮೂಲಕ ದಬ್ಬಾಳಿಕೆಗಿಂತ ನಾವು ಸಂಸಾರ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಧೋರಣೆಗಳು ಸುಮಾರು ಒಂದು 75% ಇದೆ. ಸಂಸಾರದ ಸಾಗರ ಅಂತ ಏನಿದೆ ಅದರಲ್ಲಿ ಸಮಾನವಾಗಿ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಮನೋಭಾವ ಇದೆ. ಹಾಗಾಗಿ ಆ ಒಂದು ಅಧಿಕಾರಯುಕ್ತ ಧೋರಣೆ ಅನ್ನೋದು ಇಲ್ಲ, 75% ಇಲ್ಲ ಅಂತ ಹೇಳಿ. ಇನ್ನು 25% ನನ್ನದೇ ನಡೀಬೇಕು ಅನ್ನುವಂತಹ ಪ್ರಕ್ರಿಯೆನೂ ಇದೆ, ಅದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಅಂತಂದ್ರೆ. ಆದರೆ 75% ಬಂದಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದರ ಗಮನ ಸರ್ಕಾರಕ್ಕೂ ಸಹ ಬಂದಿದೆ. ಮಹಿಳೆಯನ್ನ ಗೌರವಿಸಬೇಕು ಅನ್ನುವಂತಹ ಗಮನ ಸರ್ಕಾರಕ್ಕೂ ಸಹ ಬಂದಿರೋದ್ರಿಂದಲೇ ಆಕೆಗೆ ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಸಮಾನ ಮನಸ್ಥಿತಿಯನ್ನ ಬಂದ್ಬಿಟ್ರೆ ಸಾಕು. ನಮ್ಮಲ್ಲಿ ಇರುವಂತಹ ಎಲ್ಲರಲ್ಲೂ ಇದೆ, ಕರುಣೆ ಇದೆ, ದಯೆ ಇದೆ, ಸಹಕಾರ ಇದೆ, ಹೊಂದಾಣಿಕೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲವೂ ಇದೆ ಅಲ್ಲ. ಆ ಎಲ್ಲ ಗುಣಗಳನ್ನ ಎಲ್ಲರೂ ಅಳವಡಿಸಿಕೊಂಡಾಗ ಮಹಿಳಾ ದಿನ ಅಂತ ಪ್ರತ್ಯೇಕವಾಗಿ ಆಚರಣೆ ಮಾಡುವಂತಹ ಅಗತ್ಯ ಇದೆ. ಯಾಕೆಂತಂದ್ರೆ ಎಲ್ಲರಲ್ಲೂ ಆ ಒಂದು ಮನೋಭಾವನೆ, ಅಹಿಂಸಾ ಮನೋಭಾವನೆ ಎಲ್ಲರಲ್ಲೂ ಇದ್ದಾಗ ಮಹಿಳಾ ದಿನದ ಪ್ರತ್ಯೇಕತೆಯ ಅಗತ್ಯ ಇಲ್ಲ. ಪ್ರತಿದಿನವೂ ಮಹಿಳೆಯರ ದಿನನೇ, ಪ್ರತಿದಿನವೂ ಪುರುಷರ ದಿನ. ಸಮಾನತೆಯ ಸಹಬಾಳ್ವೆಯ ತತ್ವವನ್ನು ಅಳವಡಿಸಿಕೊಳ್ಳುವಂತಹ ಮನೋಸ್ಥಿತಿಯನ್ನು ನಾವು ಬೆಳೆಸಿಕೊಂಡ್ರೆ ಸಾಕು. ಅದರಲ್ಲಿ ನಾನು ನಮ್ಮ ರಾಜ್ಯಶಾಸ್ತ್ರದ ಸಹೋದರ ಬಂಧುಗಳಲ್ಲಿ ನಾನು ಸುಮಾರು ವರ್ಷದಿಂದ 2003 ನೋಡ್ತಾ ಇದ್ದೀನಿ. ಸಹಕಾರ ಇದೆ, ಹೊಂದಾಣಿಕೆ ಇದೆ. ನಾವು ಮನುಷ್ಯ ಅಂತಂದ್ರೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದ್ರೆ ಆ ಭಿನ್ನಾಭಿಪ್ರಾಯಗಳನ್ನ ನಮ್ಮ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಯಾವತ್ತೂ ಸಹ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಿಲ್ಲ, ಹೇಳ್ಕೊಂಡು ಹೋಗಿಲ್ಲ. ಅಲ್ಲಿಗೆ ಮಾತಾಡ್ತೀವಿ, ಅಲ್ಲಿಗೆ ಇದು ಮಾಡ್ತೀವಿ, ಮತ್ತೆ ಆ ಮಾತಾಡೋದ್ರಲ್ಲೇ ಏನೋ ಇದನ್ನ ತಗೊಂಡು ಖುಷಿಯಾಗಿರ್ತೀವಿ. ಒಬ್ಬರನ್ನೊಬ್ರು ಎಂತ ಯಾರು ಅಂತಂದಲ್ಲ, ಶಿವಯ್ಯನೇ. ಶಿವಯ್ಯನ ಬಗ್ಗೆ ಈ ತರ ಈಗ ಮಾತಾಡ್ತಾರೆ ಅಂತಂದ್ರೂ ಶಿವಯ್ಯ ಬೇಕು, ಎಲ್ರಿಗೂ ಶಿವಯ್ಯ ಎಲ್ರಿಗೂ ಬೇಕು. ಈ ರೀತಿಯ ಮನಸ್ಥಿತಿಗಳನ್ನ ನಾವು ಹೊಂದಿ ಸಹಕಾರದಿಂದ ಇದೀವಿ. ಆ ಸಹಕಾರ ನಿರಂತರವಾಗಿ ಎಲ್ಲರ ಮನಸ್ಸುಗಳನ್ನು ಮುನ್ನಡೆಕೊಂಡು ಹೋಗಿ ಮಹಿಳೆಯ ಬಗ್ಗೆ ಗೌರವ ಇದೆ, ಪುರುಷನ ಬಗ್ಗೆಯೂ ಸಹ ಗೌರವ ಅನ್ನೋದನ್ನ ಮಹಿಳೆಯರು ಬೆಳೆಸ್ಕೋಬೇಕು. ಮಹಿಳೆಯರಿಗೂ ಸಹ ಪುರುಷನ ಬಗ್ಗೆ ಗೌರವ ಬೆಳೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ಮಹಿಳೆಯರ ಬಗ್ಗೆ ಪುರುಷನಿಗೂ ಸಹ ಗೌರವ ಅಂತ ಬರುತ್ತೆ. ಆಗ ಸಮಾಜ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಂಬರ್ 1 ಆಗಿದೆ ಅಂತ ಆಶಿಸ್ತಾ ನನ್ನ ಮಾತು. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಕೃತಿ ನಿಯಮನೆ ಪುರುಷ ಮತ್ತು ಮಹಿಳೆಯರ ಪ್ರಕಾರ ಯಾವುದೇ ತಾರತಮ್ಯ ಇಲ್ಲ. ಪ್ರಾಕೃತಿಕವಾಗಿ ಅದು ಮನೋಭಾವನೆ ತುಂಬಾ ಚೆನ್ನಾಗಿ ಹೇಳ್ತಿದ್ದೆ. ಅದು ಮನೋಭಾವನೆ ಅಂತ ಬರಬೇಕು. ನಮ್ಮಲ್ಲಿ ಪುರುಷರಲ್ಲೂ ಕೂಡ ಅದರ ಒಂದು ಭಾವ
ಭಾವನೆ ಇದೆ, ನಾನೇ ಗ್ರೇಟ್ ಅನ್ನೋದು. ಕೆಲವು ಮಹಿಳೆಯರಲ್ಲೂ ಕೂಡ ಆ ಧೋರಣೆ ಇದೆ, ನಾನೇ ಗ್ರೇಟ್ ಅನ್ನೋದು. ಹಾಗಾಗಿ ಅವತ್ತು ಅದನ್ನ ಯಾರು ವರ್ಷಪಡಿಸಿದ್ರೆ ಸಂಸಾರಿಕ ಜೀವನಗಳು ಮತ್ತೆ ಜೀವನಗಳು ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಹೊಂದಾಣಿಕೆ ಅನ್ನೋದು ಏನೋ ರೈಲಿನ ಎರಡು ಹಳಿಗಳಿದ್ದಂತೆ. ಹಾಗಾಗಿ ಆ ಥರದ ಒಂದು ದೃಷ್ಟಿಕೋನದಲ್ಲಿ ಮಹಿಳೆಯರು ಕೂಡ ಸಮಾನರು, ಮಹಿಳೆಯರಷ್ಟೇ ಪುರುಷರು ಕೂಡ ಸಮಾನರು ಅಂತಕ್ಕಂಥ ಒಂದು ಮನೋಧರಣೆಯನ್ನು ಹೊಂದಿ ಎಲ್ಲ ನಮ್ಮ ಪ್ರೀತಿಯ ಅಧ್ಯಾಪಕ ಮಿತ್ರರನ್ನು ಉದ್ದೇಶಿಸಿ ಮಾತನಾಡಿದಾಗ ಹಿರಿಯರಾದಂತಹ ಡಾಕ್ಟರ್ ಸುಮಂಗಳ ಮೇಡಮ್ ಅವರಿಗೆ ನಾವು ಮತ್ತೊಮ್ಮೆ ಎಲ್ಲ ಪರವಾಗಿ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗ ಎಲ್ಲರೂ ಉದ್ದೇಶಿ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಶಿವರಾಮಯ್ಯ ಅವರು ಎಲ್ಲರೂ ಕೂಡ ಉದ್ದೇಶಿ ಮಾತನಾಡ್ತಾರೆ. ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಅದಷ್ಟೇ ನನ್ನ ವಿಶೇಷ. ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಕೂಡ ಎರಡು ಕಣ್ಣು ಸಮಾಜದ ಕಣ್ಣು ಮತ್ತು ಹೆಣ್ಣು ಎರಡು ಕಣ್ಣು, ಯಾವ ಕಣ್ಣಿಗೆ ಡೇಂಜರ್ ಆದರೂ ಡ್ಯಾಮೇಜ್ ಆದರೂ ಕೂಡ ನೋಡಿದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮವಾಗಿ ಮತ್ತೊಮ್ಮೆ ವಿಶೇಷ ತುಂಬ ಸೂಕ್ಷ್ಮವಾದಂಥ ಉದಾಹರಣೆಯನ್ನು ಕೊಟ್ಟು ಗಂಡು ಮತ್ತು ಹೆಣ್ಣು ಎರಡು ಕಣ್ಣು ಒಂದು ಪ್ರಾಸ ಇರೋದನ್ನು ಹೇಳಿದಂತಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅಂತ ನಾನು ಜೊತೆ ಈಗ ಎಲ್ಲ ಕೇಕ್ ಕಟ್ ಮಾಡೋಣ. ಹಾಗೆ ಸಿಂಪಲ್ ಆಗಿ ಓಕೆ.